2026ರ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಗ್ರಹಗತಿಗಳ ಬದಲಾವಣೆಯಿಂದ ಅತ್ಯಂತ ಶುಭದಾಯಕ ಫಲಗಳು ಲಭಿಸಲಿವೆ. ಮುಖ್ಯವಾಗಿ ವೃತ್ತಿ ಜೀವನದಲ್ಲಿ ಪ್ರಗತಿಯಾಗುವಂಥದ್ದು ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಲಾಭದಾಯಕ ಸಮಯ ಈ ಏಪ್ರಿಲ್ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ, ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ವೃತ್ತಿ ಉದ್ಯೋಗದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ವೃತ್ತಿ ಜೀವನದಲ್ಲಿ ಹೊಸ ತಿರುವು ಸಿಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ವೃಷಭ ರಾಶಿಯವರಿಗೆ ಏಪ್ರಿಲ್ನಲ್ಲಿ ಉಂಟಾಗುವಂತಹ ಎರಡು ಯೋಗಗಳು, ಅದರಲ್ಲಿ ಚತುರ್ಗ್ರಾಹಿ ಯೋಗ ಮತ್ತು ಮಾಳವ್ಯ ರಾಜಯೋಗ, ಈ ಎರಡು ರಾಜಯೋಗಗಳಿಂದಾಗಿ ಕೆಲಸದಲ್ಲಿ ನಿಮಗೆ ಬಹಳಷ್ಟು ಯಶಸ್ಸು ಸಿಗುವಂಥದ್ದು ಅಥವಾ ನಿಮಗೆ ಪದೋನ್ನತಿ ಅಂತಂದರೆ ಬಡ್ತಿ ಸಿಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮತ್ತು ಹೆಚ್ಚಿನ ಒಂದು ಜವಾಬ್ದಾರಿ ಕೂಡ ಕೆಲಸದ ಸ್ಥಳದಲ್ಲಿ ನಿಮಗೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕಠಿಣ ಪರಿಶ್ರಮ ಏನಿದೆ ಅದಕ್ಕೆ ಖಂಡಿತವಾಗಲೂ ನಿಮ್ಮ ಹಿರಿಯ ಅಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಹಣಕಾಸಿನ ವಿಚಾರವಾಗಿ ನೋಡೋದಾದರೆ, ಆರ್ಥಿಕವಾಗಿ ನಿಮಗೆ ಈ ಒಂದು ಏಪ್ರಿಲ್ ತಿಂಗಳು ಅತ್ಯಂತ ಅನುಕೂಲಕರ ಸಮಯ ಅಂತ ಹೇಳಬಹುದು. ಗ್ರಹಗಳ ಶುಭ ಸ್ಥಾನಗಳಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದರೆ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಹಣ ಹುಡ್ಕೊಂಡು ಬರುತ್ತೆ, ಅಂದರೆ ಆದಾಯ ಹುಡ್ಕೊಂಡು ಬರುವಂಥದ್ದು. ಯಾವುದೋ ಒಂದು ಸಣ್ಣ ಕೆಲಸ ಮಾಡಿರ್ತೀರಿ, ಅದಕ್ಕೂ ಕೂಡ ನಿಮಗೆ ಹಣ ನಿಮ್ಮ ಕೈ ಸೇರುವಂಥದ್ದು. ಹೂಡಿಕೆಗಳು ಮಾಡಿದ್ದಿದ್ರೆ ಖಂಡಿತವಾಗಲೂ ಈ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರು ಖಂಡಿತವಾಗಲೂ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಆರ್ಥಿಕ ಸಂಕಷ್ಟಗಳಿದ್ದರೆ, ಅಂದರೆ ಸಾಲ ಅಥವಾ ಯಾರಿಂದಲೋ ಸಾಲ ಅವರಿಂದ ಕಿರಿಕಿರಿ ಆಗ್ತಾ ಇರುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಏಪ್ರಿಲ್ ತಿಂಗಳಲ್ಲಿ ಆ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆಯಿಂದ ದೂರವಾಗ್ತೀರಿ. ಮತ್ತು ವೈಯಕ್ತಿಕ ಜೀವನ ನೋಡೋದಾದರೆ, ಇಲ್ಲಿ ಕುಟುಂಬದಲ್ಲಿ ಸುಖ ಶಾಂತಿ ಖಂಡಿತವಾಗ್ಲೂ ಇದೆ. ವೃಷಭ ರಾಶಿಯವರಿಗೆ ಹಳೆಯ ಸಂಬಂಧಗಳೇನಾದರೂ ಇದ್ದರೆ ಸುಧಾರಿಸುತ್ತೆ. ಅಂದರೆ ಯಾರ ಜೊತೆಗಾದರೂ ಜಗಳ ಆಡಿದ್ದಿದ್ರೆ ಅಥವಾ ಮನಸ್ತಾಪ ಇದ್ದರೆ ಅವೆಲ್ಲವೂ ದೂರ ಆಗ್ತವೆ. ದೀರ್ಘಕಾಲದ ಸಮಸ್ಯೆಗಳಿಗೆ ನಿಮ್ಮ ಪ್ರಾಯೋಗಿಕ ನಿರ್ಧಾರಗಳ ಮೂಲಕ ಪರಿಹಾರವನ್ನು ಕಂಡುಕೊಳ್ತೀರಿ. ಬಹಳ ದೊಡ್ಡ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಈ ರೀತಿ ಮಾಡಿದ್ರೆ ಹೆಂಗಾಗುತ್ತೆ ನೋಡೋಣ ಅಂತೇಳಿ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಆ ಪ್ರಯತ್ನದಲ್ಲಿ ನೀವು ಪರಿಹಾರ ಕಂಡುಕೊಳ್ಳುವಂಥದ್ದು. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಮಿಶ್ರ ಫಲ ಕೊಡುತ್ತೆ. ಯಾಕಂದರೆ ಮಾನಸಿಕವಾಗಿ ನೀವು ಬಹಳ ಉತ್ಸಾಹದಿಂದ ಇರ್ತೀರಿ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಿ. ಆದರೆ ಆಹಾರ ಪದ್ಧತಿಯ ಬಗ್ಗೆ ಬಹಳ ಗಮನ ಹರಿಸಬೇಕಾಗತ್ತೆ. ಯಾವುದೋ ಒಂದು ಆಹಾರದಿಂದ ಅಥವಾ ಯಾವುದೋ ಹೊರಗಡೆ ತಿನ್ನೋದ್ರಿಂದಲೋ ಅಥವಾ ಯಾವುದರಿಂದಲೂ ನಿಮಗೆ ಹೊಟ್ಟೆಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ಆಹಾರದ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಒಟ್ಟಾರೆ ನೋಡೋದಾದರೆ ಈ ತಿಂಗಳಲ್ಲಿ ಆದಾಯಕ್ಕೆ ನಿಮಗೇನು ತೊಂದರೆ ಇಲ್ಲ, ಚೆನ್ನಾಗಿದೆ. ಬೇರೆ ಬೇರೆ ಮೂಲಗಳಿಂದ ದುಡ್ಡು ಹುಡ್ಕೊಂಡು ಬರುತ್ತೆ. ಎರಡು ರಾಜಯೋಗಗಳು, ಮಾಳವ್ಯ ರಾಜಯೋಗ ಮತ್ತು ಚತುರ್ಗ್ರಾಹಿ ಯೋಗ ಅನ್ನುವಂಥದ್ದು ನಿಮಗೆ ಬಹಳಷ್ಟು ಕೆಲಸದಲ್ಲಿ ನಿಮ್ಮ ಪದೋನ್ನತಿ ಅಂದರೆ ಬಡ್ತಿ ಸಿಗುವಂಥದ್ದು, ಸಂಬಳ ಹೆಚ್ಚಾಗುವಂಥದ್ದು, ಅಥವಾ ನೀವು ಎಲ್ಲಿಗಾದರೂ ಟ್ರಾನ್ಸ್ಫರ್ ಆಗಬೇಕು ಅಂತಿದ್ದರೆ ಯಾವುದಾದ್ರೂ ಜಾಗಕ್ಕೆ ಅಂದರೆ ಅಂದುಕೊಂಡಂಥ ಜಾಗಕ್ಕೆ ನೀವು ವರ್ಗಾವಣೆಯನ್ನು ಕೂಡ ಮಾಡಿಸ್ಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.